ಇವತ್ತು ನಾನು ಜನ್ರೇಟರ್ ಮಾಡ್ತೀನಿ. ಡಿ.ಸಿ ಎಲೆಕ್ಟ್ರಿಸಿಟಿ ಉಪಯೋಗಿಸ್ಕೊಂಡು AC ಕರೆಂಟ್ ಜನ್ರೇಟ್ ಮಾಡ್ತೀನಿ. ಅದು ಮಾಡೋಕ್ಕೆ ನಿಮಗೆ ಮೇಯ್ನ್ ಅಂದರೆ ಸಿಂಕ್ರನಸ್ ಮೋಟರ್ ಇರುತ್ತಲ್ಲ, ಅದು ಇದರೊಳಗೆ ಇರುತ್ತೆ ಒಂದು ಮ್ಯಾಗ್ನೆಟ್ಟು ಈ ಥರದ್ದು. ಇದರಲ್ಲಿ ಏನು ಡಿಫ್ರೆಂಟು ಅಂದರೆ ಇದರಲ್ಲಿ ನಾರ್ತ್ ಪೋಲು ಸೌತ್ ಪೋಲು ಜಾಸ್ತಿ ಇದ್ದಾವೆ ಕಂಪೇರ್ ಟು ನಾರ್ಮಲ್ ಮ್ಯಾಗ್ನೆಟ್. ಇವಾಗ ಇದೊಂದು ಮ್ಯಾಗ್ನೆಟ್ಟು, ಈ ಮ್ಯಾಗ್ನೆಟಲ್ಲಿ ಒಂದು ಸೌತ್ ಪೋಲು ಇನ್ನೊಂದು ನಾರ್ತ್ ಪೋಲ್ ಇರುತ್ತೆ. ಆದರೆ ಈ ಮೋಟ್ರಲ್ಲಿ ಹಂಗಲ್ಲ, ಸೌತ್ ನಾರ್ತ್ ಅಂತ ಇರುತ್ತೆ. ಇಲ್ಲಿ ಸೌತ್ ಇದ್ರೆ ಇಲ್ಲಿ ನಾರ್ತ್ ಸೌತ್ ಅಂತ ಇರುತ್ತೆ. ಅದಕ್ಕೆ ಸಿಂಕ್ರನಸ್ ಮೋಟರ್ದು ಮ್ಯಾಗ್ನೆಟ್ ತಗೊಬೇಕು. ಇದ್ರೊಳಗೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಮೋಟ್ರ್ ಒಳಗೆ ಸಿಂಕ್ರನಸ್ದು. ಇವಾಗ ಸಿಂಕ್ರನಸ್ ಓಪನ್ ಮಾಡಿದ್ರೆ ಇದರೊಳಗೆ ಗೇರ್ಗಳು ಇರ್ತವೆ, ಅವನ್ನೆಲ್ಲ ತೆಗ್ದಿದ್ದೀನಿ. ಇನ್ನು ತೆಗ್ದಾದ್ಮೇಲೆ ಇಲ್ಲೊಂದು ಮೋಟ್ರ್ ಮ್ಯಾಗ್ನೆಟ್ಟು ಇದೆ. ಆ ಮ್ಯಾಗ್ನೆಟ್ಟು, ಈ ಮ್ಯಾಗ್ನೆಟ್ನ ಎಂತಕ್ಕಾರ ರೊಟೇಟ್ ಆಗೋ ಇದಕ್ಕೆ ಹಾಕ್ಕೊಬೇಕು. ಇಲ್ಲಿ ಇದನ್ನೇ ರೊಟೇಟರ್ ಆರ್ಮೇಚರಿಗೆ ಹಾಕಿದ್ರು ಕನೆಕ್ಟ್ ಮಾಡಿದ್ರೆ ಆಗುತ್ತೆ. ಆಮೇಲೆ ಇಂಥವು ರಿಲೇ ಇರ್ತಾವಲ್ಲ, ಇಂಥವು ಎಷ್ಟು ವೋಲ್ಟ್ ಇದ್ದಾರ ತಗೊಂಡಿರಿ, 12 ವೋಲ್ಟು 6 ವೋಲ್ಟು 5 ವೋಲ್ಟ್ ರಿಲೇನಾರ ತಗೊಳ್ಳಿ. ಅಂಥದ್ರಲ್ಲಿ ಒಂದು ಒಳಗೆ ಕಾಯಿಲ್ ಇರುತ್ತೆ ಈ ಥರ. ಆ ಕಾಯಿಲ್ನ ವೆಲ್ಡ್ ಕಾಲ್ಗಳು ಉಳಿಸ್ಕೊಬೇಕು. ಇನ್ನು ಮಿಗ್ದವೆಲ್ಲ ಹೋದ್ವು, ಅಂಥವು 2 ತಗೊಬೇಕು. ಅಂತಲ್ಲಿ ಇನ್ನೊಂದು ಐತೆ, ಬೇಕಾದ್ರೆ ಒಂದು ತಗೊಂಡ್ರೆ ಕೆಲಸ ಆಗುತ್ತೆ, ಅಂದರೆ ಅಷ್ಟು ಜಾಸ್ತಿ ವೋಲ್ಟೇಜ್ ಕ್ರಿಯೇಟ್ ಆಗೋಲ್ಲ. ಆಮೇಲೆ ಒಂದು ಮೋಟ್ರ್ ಬೇಕು, ದೊಡ್ಡ ಆರ್ಮೇಚರ್ ಇರೋದು. ಅದ್ರ ಆರ್ಮೇಚರು ಇವಾಗ ಇದನ್ನು ತೆಗೆದು ತೋರ್ಸೋಕ್ಕಾಗಲ್ಲ. ಇವಾಗ ಹಿಂಗೆ ತಿರುಗಿಸೋದು ಒಂಥರ ಫೀಲ್ ಆಗಬೇಕು. ಹಿಂಗಂದ ತಕ್ಷಣ ಒಂಥರ ಇಟ್ಕೊಂತೈತೆ ಅನ್ನಂಗೆ. ಇವಾಗ ಅಂತೇಳಿ ಸಣ್ಣ ಆರ್ಮೇಚರ್ಗಳು ಜಾಸ್ತಿ ಬರ್ತವೆ ಕಂಪ್ನಿಗಳಲ್ಲಿ ಎಲ್ಲ. ಅದಕ್ಕೆ ದೊಡ್ಡ ಆರ್ಮೇಚರ್ ಇರೋ ತಗೊಬೇಕು. ಹಳೆ ಆಟೋ ಸಾಮಾನಲ್ಲಿ ಸಿಗ್ತವೆ ಸಣ್ಣ ಆರ್ಮೇಚರ್ ನಾವು. ಇವಾಗ ನಾನು ಮೋಟ್ರನ್ನ ಇದೆ ಅಂಥದ್ದು ಸಬ್ಮರೀನ್ ಏನಂತಾರೆ, ವಾಟರ್ ಪಂಪ್ ಇರುತ್ತಲ್ಲ, ಅದರಿಂದ ತೆಗ್ದಿದ್ದೀನಿ. ಅದರಿಂದ ತೆಗ್ದಿನಿ ಯಾಕೆಂದರೆ ಇದ್ರ ಬೇಸು ಒಂಚೂರು ಚೆನ್ನಾಗಿರುತ್ತೆ ಅಂತ, ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ ಇದನ್ನು ತಗೊಂಡಿದ್ದೀನಿ. ಆಮೇಲೆ ಒಂದು PVC ಬೋರ್ಡು, ಇದ್ರ ಶೇಪ್ ಮೇಲೆ ಹೋಗಬೇಡಿ, ಗೊತ್ತಾಗಲಿಲ್ಲ ಕ್ಲೀನಾಗಿ. ಇದನ್ನು ಇದ್ರ ಮೇಲೆ ಹಿಂಗೆ ಇಕ್ಕಿದ್ರೆ ಇದು ಸೈಡಲ್ಲಿ ಈ ಥರ ಉಜ್ಜುತ್ತೆ. ಅದಕ್ಕೆ ನಾನು ಒಂದು ಪೀಸ್ ಇರುತ್ತಲ್ಲ ಕಾರ್ಬೋರ್ಡಿಂದ, ಅದನ್ನೇ ಇದ್ರ ಮೇಲೆ ಇಕ್ತೀನಿ. ಇವಾಗ ಒಂಚೂರು ಟಚ್ ಆಗ್ತಿಲ್ಲ ಗ್ರೌಂಡ್ಗೆ. ಇವಾಗ ಗ್ಲೂಯಿಂದ ಅಂಟಾಕ್ತೀನಿ ಇದನ್ನು. ಇವಾಗ ಇದನ್ನು ಗ್ಲೂಯಿಂದ ಅಂಟಾಕಿದ್ದೀನಿ. ಇವಾಗ ಮೋಟ್ರು ಅಂಟಾಕೋಣ. ನಾನು ಮೋಟರ್ನ ಇದ್ರಿಗೆ ಕನೆಕ್ಟ್ ಮಾಡಿದ್ದೀನಿ. ಇವಾಗ 2 ಇಂಡಕ್ಟರ್ಗಳನ್ನ ತಗೊಂಬಿಟ್ಟು ಅವನ್ನೇ ಇಲ್ಲಿ ಸೈಡಿಗೆ ಅಂಟಾಕಬೇಕು. ಆದಷ್ಟು ಹತ್ರಕ್ಕೆ ಅಂಟಾಕಬೇಕು, ಜಾಸ್ತಿ ಅಂಟ್ಕೊಂಡ್ಲೂಬಾರ್ದು. ಮ್ಯಾಗ್ನೆಟಿಗೆ ಒಂಚೂರು ಡಿಸ್ಟೆನ್ಸ್ ಇರಬೇಕು, ಆ ಥರ ಅಂಟಾಕಬೇಕು. ಇವಾಗ ನಾನು 2 ಕ್ಯಾಪ್ ತಗೊಂಡಿದ್ದೀನಿ, ಪೆನ್ನವು. ಬೇಕಾದ್ರೆ ಸೇಮ್ ಇರೋವು ತಗೊಬೋದು, ನಂತರ ಯಾವ ಸೇಮ್ ಪೆನ್ನಿನ ಕ್ಯಾಪ್ ಇರಲಿಲ್ಲ. ಇವಾಗ ಇದನ್ನು ಇಲ್ಲಿ ಸೈಡಿಗೆ ಹಾಕ್ಬಿಟ್ಟು ಈ ಥರ ಇದ್ರ ಮೇಲೆ ಇದನ್ನು ಹಿಂಗೆ ಕುಂಡಿಸ್ತೀನಿ. ಅದು ಕ್ಲೀನಾಗಿ ಅದಕ್ಕೆ ಟಚ್ ಆಗಬಾರ್ದು, ಒಂಚೂರು ಗ್ಯಾಪ್ ಇರಬೇಕು, ಆ ಥರ ಕನೆಕ್ಟ್ ಮಾಡಬೇಕು. ಇವಾಗ ಎಲ್ಲ ಕಂಪ್ಲೀಟ್ ಆಗೈತೆ, ವೈರಿಂಗ್ ಎಲ್ಲ ಮಾಡಿದ್ದೀನಿ, ನೋಡ್ಬೋದು. ಗ್ಯಾಪ್ ಐತೆ ಅನ್ಬೋದು, ಅಂದರೆ ಇದು ಕ್ಲೀನಾಗಿ ಅಲೈನ್ ಆಗಿಲ್ಲ ಈ ಮೋಟ್ರದ್ದು ರೊಟೇಟರು. ಅದಕ್ಕೆ ಇದು ವೈಬ್ರೇಟ್ ಆಗ್ಬೇಕಾದ್ರೆ ಇದು ಟಚ್ ಆಗುತ್ತೆ ಅಂತ ದೂರ ಮಾಡಿಕ್ಕಿದ್ದೀನಿ.
ಈಗ ಒಂದು ಲೋಡ್ ಕನೆಕ್ಟ್ ಮಾಡಿ ನೋಡೋಣ. ಒಂದು 12 ವೋಲ್ಟು 2 LED ಕನೆಕ್ಟ್ ಮಾಡ್ತೀನಿ ಇದಕ್ಕೆ. ಇದರಲ್ಲಿ ಪ್ಲಸ್ ಮೈನಸ್ ನೋಡಂಗಿಲ್ಲ, ಎ ಸಿ ಕರೆಂಟ್ ಅಲ್ವಾ, ಪ್ಲಸ್ ಮೈನಸ್ ಇರಲ್ಲ. ನೋಡ್ಬೋದು ಲೈಟ್ ಹತ್ತತ್ತು. ಲೈಟ್ ಆಫ್ ಮಾಡಿ ತೋರಿಸ್ತೀನಿ. ಇವೆರಡನ್ನೂ ಕನೆಕ್ಟ್ ಮಾಡಿ ಇನ್ನೂ ಪವರ್ಫುಲ್ ಆಗುತ್ತೆ. ಇವೆರಡನ್ನ ಕನೆಕ್ಟ್ ಮಾಡಿ ಇನ್ನೊಂದ್ಸಲ ತೋರಿಸ್ತೀನಿ. ಇವಾಗ ಕ್ಲೀನಾಗಿ ಸೆಟಪ್ ಮಾಡಿದ್ದೀನಿ, ನೋಡೋಣ. ನಾರ್ಮಲ್ ಓಡ್ತೈತೆ. ಇವಾಗ ಮಲ್ಟಿಮೀಟರ್ ಚೆಕ್ ಮಾಡಿ ನೋಡೋಣ ಎಷ್ಟು ವೋಲ್ಟ್ ಬರುತ್ತೆ ಅಂತ. AC 200ಗೆ ಇಟ್ಟಿದ್ದೀನಿ. ಇವಾಗ ನೋಡ್ಬೋದು ನನಗನ್ಸಂಗೆ AC ಜಾಸ್ತಿ ವೋಲ್ಟೇಜ್ ಬರಲ್ಲ. 154 3 ವೋಲ್ಟ್ ಬರ್ತೈತೆ. 3 ವೋಲ್ಟ್ ಬರ್ತೈತೆ. 3 ವೋಲ್ಟ್ ಬಂದ ತಕ್ಷಣ ಇದು ಕ್ಲೀನಾಗಿ ವರ್ಕ್ ಆಗೋಲ್ಲ ಅಂತ ಏನಲ್ಲ. ಇದು ಒಂದು ಕಾಯಿಲಲ್ಲಿ ಇಷ್ಟು ವೋಲ್ಟೇಜ್ ಬರ್ತೈತೆ ಅಂತ. ಇವಾಗ 2 ಕನೆಕ್ಟ್ ಮಾಡಿ ಎಷ್ಟು ಬರ್ಬೋದು ನೋಡೋಣ. ಇದು 3 ವೋಲ್ಟ್ ಬಂದು ಇದು ಯಾಕೆ ಆನ್ ಆಯ್ತು ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ವಾ. ಇದು ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನೀವು ಈ ಥರ ಹೊಡೆದ್ರೆ ಜಾಸ್ತಿ ಫೋರ್ಸ್ ಬರಲ್ಲ. ಅದೇ ಏನಾರು ಹಿಂಗೆ ಬಿಗ್ಗೆಗೆ ಇಟ್ಕೊಂಡು ಹಿಂಗೆ ಹೊಡೆದ್ರೆ ಆವಾಗ ಫೋರ್ಸ್ ಬರುತ್ತೆ. ಅದೇ ಮೆಕ್ಯಾನಿಸಮಲ್ಲಿ ಇದು ವರ್ಕ್ ಆಗೋದು. ಇವಾಗ ಎರಡದನ್ನು ಕನೆಕ್ಟ್ ಮಾಡಿ ನೋಡೋಣ. ಇವಾಗ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀನಿ, ಅಲ್ಲ ಪ್ಯಾರಲಲ್ಲಿ. ನೋಡೋಣ ಎಷ್ಟು ವೋಲ್ಟೇಜ್. ಅದೇ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದಾಗ ಈ ಥರ ಬರ್ತೈತೆ. ತಡಿ, ವೈರ್ ಲೂಸ್ ಆಗೈತೆ. ಇವಾಗ ನೋಡೋಣ. ಪ್ಯಾರಲಲ್ಲಿ ಇವಾಗಲೂ ಅಷ್ಟೇ ವೋಲ್ಟೇಜು. ಪ್ಯಾರಲಲ್ಲಿ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀನಿ. ಇವಾಗ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಈಗ ನೋಡೋಣ ಎಷ್ಟು ವೋಲ್ಟೇಜು ಔಟ್ಪುಟ್ ಬರುತ್ತೆ ಅಂತ. 5.3 ವೋಲ್ಟೇಜ್ ಏನೋ ಬಂತು. ಫೈವ್ 5.5 ವೋಲ್ಟ್ ಬರ್ತೈತೆ. 5.5 ವೋಲ್ಟ್ ಬಂದರೆ ಟ್ರಾನ್ಸ್ಫಾರ್ಮರ್ ಕನೆಕ್ಟ್ ಮಾಡಿ ಬರೋದು ನೋಡೋಣ. ಇಲ್ಲಿ ನಾನೊಂದು 12012 1 ಆಂಪಿಯರ್ ಟ್ರಾನ್ಸ್ಫಾರ್ಮರ್ ತಗೊಂತಿದ್ದೀನಿ. ಇವಾಗ ಟ್ರಾನ್ಸ್ಫಾರ್ಮರ್ನ ಕನೆಕ್ಟ್ ಮಾಡಿದ್ದೀನಿ. ಇವಾಗ ನೋಡೋಣ ಎಷ್ಟು ವೋಲ್ಟೇಜ್ ಬರುತ್ತೆ ಅಂತ. ಇವಾಗ ಅದಕ್ಕಿಂತ ಕಡಿಮೆ ಬರ್ತೈತೆ. ನಾವು ಸಿಂಪಲ್ಲಾಗಿ AC ಜನರೇಟ್ರ್ ಮಾಡ್ಬೋದು. ಇದು ವೋಲ್ಟೇಜ್ನ ಬೂಸ್ಟ್ ಮಾಡುತ್ತೆ, ಟ್ರಾನ್ಸ್ಫಾರ್ಮರ್ನ ಓಡಿಸುತ್ತೆ. ಅಂದರೆ ಅದೊಂದು ಅಷ್ಟೊಂದು ಪವರ್ಫುಲ್ಲಾಗಿ ಓಡಲಿಲ್ಲ ಅಂದರೆ ಓಡಿಸುತ್ತೆ. ಇನ್ನೊಂಚೂರು ಕಾಯಿಲ್ ಹಾಕಿದ್ರೆ 4 ಇದ್ರ ಮೇಲ್ಗಡೆ ಒಂದು ಕೆಳಗಡೆ ಹಾಕಿದ್ರೆ. ಆಮೇಲೆ ಇದನ್ನು ಸ್ಪೇಸ್ ಇನ್ನೊಂಚೂರು ಹತ್ರ ಮಾಡಿದರೆ ವೋಲ್ಟೇಜ್ ಜಾಸ್ತಿ ಆಗೋದೇನೋ. ಸೊ ಅದನ್ನು ಚೆಕ್ ಮಾಡ್ತೀನಿ. ಇವಾಗ ನಾನು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಇನ್ಪುಟ್ ಕೊಟ್ಬಿಟ್ಟು ಅವು ಕಾಯಿಲ್ಗಳನ್ನ ಹಿಂದೆ ಮುಂದೆ ಮಾಡಿದ್ರೆ ವೋಲ್ಟೇಜ್ ಇನ್ಕ್ರೀಸ್ ಆಗುತ್ತಾ ಅಂತ ನೋಡೋಣ.
ಇವಾಗ ಇದ್ರದ್ದು ಇದು ಬಿಚ್ಕಂತ ಡಿಫ್ರೆನ್ಸ್ ಗೊತ್ತೈತೆ. ಕಾಯಿಲ್ ಮುಂದೆ ಮಾಡಿದಾಗ ವೋಲ್ಟೇಜ್ ಇನ್ಕ್ರೀಸ್ ಆಗ್ತೈತೆ, ವೋಲ್ಟೇಜ್ ಈ ಥರ ಇನ್ಕ್ರೀಸ್ ಆಗ್ತೈತೆ. ಇದೇ ಥರದ್ದು ಸಣ್ಣ ಪುಟ್ಟ ಮಿಸ್ಟೇಕ್ನ ಕ್ಲಿಯರಾಗಿ ಫಿನಿಶಿಂಗ್ ಎಲ್ಲ ಕೊಟ್ಟರೆ ಇನ್ನೂ ವೋಲ್ಟೇಜ್ ಇನ್ಕ್ರೀಸ್ ಆಗ್ಬೋದು.